ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ಮೊನ್ನೆ ಪ್ರೀವಿಯಸ್ ಲಾಗಲ್ಲಿ ಹೇಳಿದಾಗೆ ನಾವು ಪಕ್ಕದ ಮನೆಯಲ್ಲಿ ನೇಮ್ ಆಯಿತು ಹೊರಟಿದ್ವಿ. ಲೇಟ್ ಆಯಿತು ಗೈಸ್. ಆ್ಯಂಡ್ ನಾನು ಅಮ್ಮನ ಸಾರಿ ಹಾಕ್ಕೊಂಡಿದ್ದೇನೆ. ಸೊ ಲೆಟ್ಸ್ ಗೋ ಗೈಸ್. ಬಂದ್ವಿ ನಾವು ಕೋಲ ಹಾಕ್ತಿರೋ ಮನೆಗೆ, ಗೀತಕ್ಕನವ್ರ ಮನೆಗೆ. ನಮ್ಮ ಪಕ್ಕದ ಮನೆ ಇದು. ಸೊ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆಮೇಲೆ ಊಟ ಮಾಡ್ತಿದ್ರು. ಊಟಕ್ಕೆ ಹೋದ್ವಿ ನಾವೆಲ್ಲ. ಗೈಸ್ ನಂದು ಊಟ ಆಯಿತು, ಅವ್ರು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಬಂದು ಸ್ವಲ್ಪ ಹೊತ್ತು ಕೂತಾದ ನಂತರ ಕೋಲಾನು ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ, ಆ ಬ್ಯುಸಿ ನಡುವೆನೂ ಗೀತಕ್ಕಾಗಲಿ, ಅವರ ಮಗಳು ಕಾವ್ಯ ಆಗಲಿ, ಕೌಶಿ ಆಗಲಿ, ಕೌಶಿಕ್ ಆಗಲಿ, ಕಾರ್ತಿಕ್ ಆಗಲಿ, ಎಲ್ಲ ಮನೆಯವ್ರು ಬಂದು ಮಾತಾಡಿಸಿದ್ರು. ಆ ಬ್ಯುಸಿ ನಡುವೆನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಊಟ ಮಾಡ್ತಿರ್ಬೇಕಾದ್ರೆ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಅಂತೆ, ನನ್ನ ವೀಡಿಯೋಸ್ ನೋಡ್ತಾರಂತೆ, ವ್ಲಾಗ್ ನೋಡ್ತಾರಂತೆ. ಇಫ್ ಐ ಆಮ್ ನಾಟ್ ರಾಂಗ್, ಸಕಲೇಶ್ಪುರದವ್ರು ಅನಿಸುತ್ತೆ. ಅವರ ವೈಫ್ ಎಲ್ಲ ಬಂದು ಮಾತಾಡಿಸಿದ್ರು. ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ನಾನು ಹೈಲೈಟ್ಸ್ ಎಲ್ಲ ತೊಗೊಂಡಿದ್ದೇನೆ, ಅದನ್ನ ಆ್ಯಡ್ ಮಾಡ್ತೀನಿ. ನೇಮ ಇದ್ದಿದ್ದು ಚಾಮುಂಡಿ ಗುಳಿಗ, ಕಲ್ಲುಟ್ಟಿ ಪಂಜುರ್ಲಿ, ದೆನ್ ರಾಹು ಗುಳಿಗ ಹೈಲೈಟ್ಸ್ ಹಾಕ್ತೀನಿ. ಸೊ ನೋಡ್ತಾ ಹೋಗಿ. ಮಿಡ್ಲಲ್ಲಿ ಟೀ ಇತ್ತು, ಸ್ನ್ಯಾಕ್ಸ್ ಇತ್ತು, ಒಂದು 3-4 ಟೈಮ್ಸ್ ಎಲ್ಲ ಇತ್ತು ಗೈಸ್. ಅದಿದ್ದರಿಂದ ಸ್ವಲ್ಪ ರಿಫ್ರೆಶ್ ಆಗಿ ಫೀಲ್ ಆಗ್ತಿತ್ತು. ಎಲ್ಲೂ ನಿದ್ದೆ ಬಂದಿಲ್ಲ, ಬಟ್ ಕಣ್ಣೆಲ್ಲ ಉರಿತಾ ಇತ್ತು. ನಮಗೆ ಹಿಂಗಾಗ್ತಿತ್ತು. ಆ್ಯಂಡ್ ಅಲ್ಲಿ ಮನೆಯವರು ಅಷ್ಟೊತ್ತು ನಿಂತು ಎಷ್ಟು ದಿವಸ ನಿದ್ದೆ ಎಲ್ಲ ಬಿಟ್ಟಿದ್ದಾರೋ ಯಾರಿಗೊತ್ತು. ಸೊ ನಾನು ಅವ್ರ ಪ್ಲೇಸಲ್ಲಿ ನಿಂತು ಸ್ವಲ್ಪ ಫೀಲ್ ಮಾಡಿಕೊಂಡೆ ಹೆಂಗಿರುತ್ತೆ ಅಂತ. ನನ್ನ ಬ್ಯಾಂಡಲ್ಲಿ ನಂಬಲ ಹಾಪಡೆ ಉಪ್ಪಡ
ಸೆಕೆಂಡ್ ರೌಂಡು ಟೈಮ್ ಆಯ್ತಣ್ಣ ಮೂಜಾಂಡ 3 ಗಂಟೆ ಬರ್ತಿ ಫಸ್ಟ್ ಒಂದ್ಸರಿ ಆಯಿತು ಗೈಸ್. ಇವಾಗ ಇದು 3ನೇ ರೌಂಡು, ಸಾರಿ ಸೆಕೆಂಡ್ ರೌಂಡ್ 3 ಗಂಟೆಗೆ ಆಂಟಿ ಇನ್ನೊಂದು 5 ಗಂಟೆ ಕೊಟ್ಟರೆ ಸಾಕಂತೆಗೆ. ನಿದ್ದೆ ಬರೋದಕ್ಕೆ ಬೆಸ್ಟ್ ಗೈಸ್. ಇವರಿದ್ದಾರಲ್ಲ ಆವಾಗ ಬಂದು ನನ್ನ ಜೊತೆ ಮಾತಾಡ್ಸಿದ್ರು ಗೈಸ್. ನನ್ನ ಲಾಗ್ ಎಲ್ಲ ನೋಡ್ತಾರಂತೆ, ಅವರ ಹೆಂಡತಿ ಅವರು ಎಲ್ಲ. ಬಟ್ ಇವರೀಗ ಆ ಕಡೆ ತಿರುಗಿದ್ದಾರೆ, ಸಕಲೇಶ್ಪುರ ಅಂತ. ನಿಪ್ಪುನ ಪಂಜಲ್ಲಿ ಗೈಸ್ ಟೈಮ್ 6:30 ಆಯಿತು. ನೋಡ್ತಾ ನೋಡ್ತಾ ಬೆಳಿಗ್ಗೆ ಏನಾಗೋಯ್ತು ಅಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಬೆಳಿಗ್ಗೆ ಆಗಿದೆ 6:30 ಕರೆಕ್ಟಾಗಿ. ಆ್ಯಂಡ್ ಇವಾಗ ಆಗ್ತಿರೋದು ಕಲ್ಲುಟಿ ಪಂಜರದ್ದು ಆಲ್ಮೋಸ್ಟ್ ಆಯ್ತದು. ಅದಾದ ನಂತರ ಗುಳಿಗ ಒಂದಿದೆ ಗೈಸ್ ದೈವದ್ದು, ಅದ ನಂತರ ಮುಗಿತದೆ. ಸ್ವಲ್ಪನೂ ಕಣ್ಣೆ ಮುಚ್ಚಲಿಲ್ಲ ಗೈಸ್. ಅವ್ರ ಮನೆಯಲ್ಲಿ ಆಗ್ತಿರೋದು ಕೋಲನೇ ಮಂಜತ್ತ ಕೋಲ. ಬಟ್ ನಾವು ಕೂಡ ನೋಡ್ತಾ ಇದ್ದೀವಿ ಅವಾಗಿಂದ ನೈಟಿಂದ ಇದ್ದು ಬೆಳಿಗ್ಗೆವರೆಗೂ. ಸೊ ಲಾಸ್ಟ್ ಒಂದಿದೆ, ಅದನ್ನ ನೋಡಿ ಹೋಗುದು. ನಿದ್ದೆ ಬರ್ತಿಲ್ಲ, ಏನೋ ಗೊತ್ತಿಲ್ಲ. ಇವ್ರದೊಂದು ಬೇರೆನೆ ಚಾ ಮತ್ತೆ ಇಡ್ಲಿ ಕೊಡ್ತಾರ, ತಿರ್ಲಿಕ್ಕೆ ಅಂತಾನೆ ಬರೋದು ಇವ್ರುಗಳು. ಇವರು ಇಷ್ಟು ಜನ, ಇವರು ಮತ್ತೆ ಇವರು ಸ್ವಾತಿ ಅಕ್ಕ. ಅವ್ರು ಇವಾಗ ಡ್ಯೂಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪನೂ ನಿದ್ದೆ ಮಾಡಲಿಲ್ಲ ಅವ್ರು ಸಹ. ಯಾವ ಮೂಲೆ ಡ್ಯೂಟಿ ಬಂತು. 2 ಸರಿ ಚಾನ, 2-3 ಸರಿ ಟೀ ಗೈಸ್, 2 ಟೈಮ್ಸ್ ಇದು ಚಟ್ಟಂಬಡೆ ಎಲ್ಲ ತಿಂದಿದ್ದಾರೆ ಇವರು. ಸೊ ಇನ್ನೊಂದು ಗುಳಿಗನ್ ನೋಡಿ ಹೋಗೋದಷ್ಟೇ. ನಂಗೂ ನಿದ್ದೆ ಬಂದಾಗ ಆಗ್ತದೆ. ನಿದ್ದೆ ಬಂದಾಗ ಅಂದರೆ ಆಕಳಿಸಿದಾಗ ಆಗ್ತದೆ, ಕಣ್ಣಲ್ಲಿ ಎಂತ ಆಗ್ತಿಲ್ಲ ಅಲ್ಲಿ ಆಗ್ತಿದ್ರು ಅವ್ರು. ಆ್ಯಂಡ್ ಅಲ್ಲಿ ಮನೆಯವರು ಮಾತಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಏನ ಜಗದೀಶ ಸುಮಿತ್ರ ಹಾಕಲ್ಲ ಇಂದು ಸಾಮ್ಯಾನು. ಇದು ಲಾಸ್ಟ್ ಇತ್ತು ಗೈಸ್ ಗುಳಿಗಂದು. ಇದು ನಾನು ಫುಲ್ಲು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅದು ಕೋಳಿ ತಿನ್ನೋದು ಅದೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಮತ್ತೆ 8 ಗಂಟೆ ಆಲ್ಮೋಸ್ಟ್ ಆಯಿತು ಗುಳಿಗಂದು. ಸೊ ಇನ್ನೊಂದು ಪ್ರಸಾದ ಇಸ್ಕೊಂಡು ಹೋಗುದು ಗೈಸ್. ನಾವೆಂಪುರ ಪಾಡ ಗೈಸ್. ನಾ ಬಂದೆ ಮನೆಗೆ, ಲಾಸ್ಟ್ ಅವ್ರು ಕೇಳ್ತಾ ಇದ್ದಾರೆ, ಅದು ಫ್ಯಾಮಿಲಿ ಎಲ್ಲ ಕೇಳ್ತಾರಲ್ಲ ಅದು. ಸೊ 8 ಕಾಲ ಆಯಿತು. ಆ್ಯಂಡ್ ಇನ್ನು ಫಸ್ಟ್ ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ, ಆ್ಯಂಡ್ ಫ್ರೆಶ್ ಅಪ್ ಎಲ್ಲ ಆದ ನಂತರ ನಿದ್ದೆ ಬರಲ್ಲ ಗೊತ್ತಿದೆ, ಸಾರಿ ಚೇಂಜ್ ಮಾಡಬೇಕು. ಆ್ಯಂಡ್ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಲೈಫಲ್ಲಿ ಎರ್ನೋಡಿ ಇದ್ರದ್ದು ಅಜ್ಜಂದು ಫುಲ್ಲು ನೋಡಿದ್ದೇನೆ ಕೋಲ. ಅದು ಬಿಟ್ಟರೆ ಇದೇ ಫುಲ್ಲು ಕೋಲ ನೋಡಿರೋದು. ಒಂದು ಸ್ವಲ್ಪನೂ ಕಣ್ಣು ಮುಚ್ಚಿಲ್ಲ.
ಎಂಥದ್ದು ಹೇಳ್ತಿದ್ದಾನೆ, ಭಾಗ್ಯ ಉಂಟು. ಮುಖ ನೋಡಿ ಮುಖ ನೋಡಿ ಹೆಂಗಾಗಿದೆ. ಬಂದು ಬಿಡತ್ಲಾಗೆ ಬೆಚ್ಚು ಈ ಪುಂಜು ಬರ್ಲಿಲ್ಲ ಗೈಸ್, ಅದಕ್ಕೆ ನಿದ್ದೆ. ಆಮೇಲೆ ಆದರೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಅಲ್ಲಿ ಇದು ಬೂಲಿ ಎಲ್ಲ ಕೊಡ್ತಿದ್ದಾರೆ ಲಾಸ್ಟ್, ಫ್ಯಾಮಿಲಿ ಎಲ್ಲ ಕೇಳಿಬಿಟ್ಟು ಬೂಲಿ ಕೊಡ್ತಾರೆ. ಅದ ನಂತರ ಆಗುತ್ತೆ. ಬ್ರೇಕ್ಫಾಸ್ಟ್ ಇತ್ತು, ಬಟ್ ನನಗೆ ಕಣ್ಣೆಲ್ಲ ಸ್ವಲ್ಪ ನಿದ್ದೆ ಮಾಡಿದಲ್ಲ, ಕಣ್ಣೆಲ್ಲ ಒಂಥರ ಆಗ್ತಿದೆ, ಹಾಗಾಗಿ ಬಂದೆ ನಾನು, ಆಯ್ತಲ್ವಾ ಅಂತ ಅಂದ್ಕೊಂಡು. ಆಮೇಲೆ ಸಿಗ್ತೇನೆ ಗೈಸ್, ನಾನು ವಾಯ್ಸ್ ಕೂಡ ಹೋಗಿದೆ. ಫ್ರೆಂಡ್ಸ್ ಗಮನಿಸಿದೆ, ನೈಟ್ ನಾನು ತೋರಿಸ್ತಿಲ್ಲ ಅರ್ಜೆಂಟಲ್ಲಿ, ಎಲ್ಲ ಕೋಲೆಲ್ಲ ತನಕ ತೋರಿಸ್ತಾ ಇದ್ದೇನೆ. ಅದಕ್ಕೆ ನನ್ನ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ. ಅದೆಲ್ಲ ಫುಲ್ ಟ್ರಾಶ್ ಆಗಿದೆ ಗೈಸ್, ನಿನ್ನೆ ನೈಟ್ ಹುಟ್ಟದಲ್ಲ, ಹಾಗಾಗಿ ಆಯಿತು ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳಿ. ಆ್ಯಂಡ್ ಸ್ಯಾಟರ್ಡೆ ಫುಲ್ಲು ವ್ಲಾಗ್ ಮಾಡಿಲ್ಲ, ನಿದ್ದೆ ಮಾಡಿದ್ದು. ಆ್ಯಂಡ್ ನೈಟ್ ಅಮ್ಮ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿದರು. ಬಿಕಾಸ್ ಸಂಡೇ ನಾನು ಹೋಗೋದು ಅಂತ ಹೇಳ್ಬಿಟ್ಟು, ಆಂಟಿನೂ ಹೋಗ್ತಾರೆ ಕಾಸರಗೋಡಿಗೆ, ಸೊ ಹಾಗಾಗಿ ಇಬ್ಬರು ನಾವು ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿದರು. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ಅಷ್ಟೇ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಾತಾಡಿ ಫುಲ್ ಮಜಾ ಮಾಡಿದ್ವಿ. ಗುಡ್ ಈವ್ನಿಂಗ್. ಇವತ್ತು ಸಂಡೇ, ಟೈಮ್ ಆಗಿದೆ ಸಂಜೆ 5:15. ಮೊನ್ನೆ ವ್ಲಾಗ್ ನೇಮದ್ ವ್ಲಾಗ್ ಇದರಲ್ಲೇ ಕಂಟಿನ್ಯೂಷನ್ ಮಾಡ್ತಿದ್ದೇನೆ. ನಾನು ಹೋಗ್ತಿದ್ದೇನೆ ಮನೆಗೆ, ಈಗ ಕರ್ಕೊಂಡು ಹೋಗ್ತಿದ್ದೇನೆ. ಇವನು ಫುಲ್ ಬ್ಯುಸಿ ಗೈಸ್ ಇವತ್ತಾಯ್ತಾ. ಅಲ್ಲಿ ಮನೇಲಿ ಹೋಗ್ಬೇಕಾದ್ರೆ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇವನು ಅರ್ಜೆಂಟ್ ಮಾಡ್ದ. ಇವನು ಅರ್ಜೆಂಟ್ ಎಂತಂದ್ರೆ ಬೆಳಿಗ್ಗೆ 5:30 ಎದ್ದು ಪುತ್ತೂರಿಗೆ ಹೋದ, ಅಲ್ಲಿಂದ ಕಡಬಕ್ಕೆ ಹೋದ, ಅಲ್ಲಿಂದ ಬಂದು ಕಾಸರಗೋಡಿಗೆ ಹೋದ ಗೈಸ್. ಕಾಸರಗೋಡಿಂದ ಬಂದದ್ದೇ 4 ಗಂಟೆ ಅಷ್ಟೊತ್ತೆ. ಸೊ ಮತ್ತೆ ನನ್ನನ್ನು ಬಿಡ್ಬೇಕಲ್ಲ, ಒಮ್ಮೆ ಬೇಡ ಅಂತಂದ, ಮತ್ತೆ ಬಿಡ್ತೇನೆ ಅಂತಂದ ವಾಪಸ್ಸು. ಸೊ ಹಾಗಾಗಿ ರಪ್ಪ ಹೊರಟೆ ನಾನು. ಅಲ್ಲಿ ಮನೆಯಲ್ಲಿ ಲಾಕ್ ಮಾಡೋಕ್ಕಾಗಿಲ್ಲ. ಆದ್ರೆ ನಾಳ್ದು ಭೂತೋಲೆ ಇದೆ ನಮ್ದು ತುಳುವಲ್ಲಿ ಹೆಂಚಿನ ಅಂತ ಮೆಂಚನ ಕನ್ನಡ ಟೆನ್ಷನ್ ಭೂತಕ್ಕೆ ಬಡಿಸುದಿದೆ ಗೈಸ್, ಅದಕ್ಕೆ ಬರ್ತೇನೆ. ಆದರೆ ಗೊತ್ತಿಲ್ಲ, ಶೋರ್ ಇಲ್ಲ. ಸೊ ಹಾಗಾಗಿ ಇವತ್ತು ಹೊರಟೆ ನಾನು. ಮೊನ್ನೆದು ಲಾಗ್ ಕೂಡ ಎಡಿಟ್ ಮಾಡಿದೆ. ಇವಾಗ ಆನ್ ದ ವೇ ಹೋಗ್ಬೇಕಾದ್ರೆ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಹೋಗ್ಬೇಕಾದ್ರೆ ಅಲ್ಲಿ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.